ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ನಿನ್ನೆ ನಡೆದಂತಹ ಈ ಒಂದು ಘಟನೆಯಿಂದ ಇಡೀ ದೇಶವೇ ತಬ್ಬಿಬ್ಬಾಗಿದೆ. ನಿನ್ನೆ ಮಧ್ಯಾಹ್ನ 1:45ಕ್ಕೆ ಅಹಮದಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಲಂಡನ್ಗೆ ಹೊರಟಿದ್ದ A171 ಏರ್ ಇಂಡಿಯಾ ವಿಮಾನವು ಟೇಕ್ ಆಫ್ ಆದ ಕೆಲವು ನಿಮಿಷಗಳಲ್ಲಿ ಭೀಕರ ಅಪಘಾತಕ್ಕೆ ತುತ್ತಾಗಿತ್ತು. ಮೇಘ್ನಿನಗರ್ನ ಘೇಡಾಸರ್ ಕ್ಯಾಂಪ್ ಪ್ರದೇಶದ ವಸತಿ ಪ್ರದೇಶದಲ್ಲಿದ್ದ ವೈದ್ಯಕೀಯ ಕಾಲೇಜಿನ ಕಟ್ಟಡಕ್ಕೆ ಡಿಕ್ಕಿಯಾಗಿದ್ದು, ದುರಂತದಲ್ಲಿ ಬರೋಬ್ಬರಿ 241 ಪ್ರಯಾಣಿಕರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಪೈಲಟ್ ಮತ್ತು ವಿಮಾನ ಸಿಬ್ಬಂದಿ ಸೇರಿದಂತೆ ಎಲ್ಲರೂ ಇದ್ದರು ಎನ್ನುವಂತಹ ಅಧಿಕೃತ ಮೂಲಗಳು ಹಂಚಿಕೊಂಡಿದ್ದು, ಈ ವಿಮಾನ ದುರಂತದಲ್ಲಿ ಓರ್ವ ಮಾತ್ರ ಸದೃಶ ರೀತಿಯಲ್ಲಿ ಪಾರಾಗಿದ್ದಾರೆ. ಇನ್ನು ಇವರನ್ನ ಈಗಾಗಲೇ ಮೋದಿ ಅವರು ಕೂಡ ಭೇಟಿ ಮಾಡಿದ್ದು ಗಾಯಾಳುಗಳನ್ನ ಆರೋಗ್ಯ ವಿಚಾರಿಸಿದ್ದಾರೆ. ಯಾಕಂತ ಹೇಳಿದ್ರೆ ವೈದ್ಯಕೀಯ ಕಟ್ಟಡ ಮೇಲೆ ಈ ಒಂದು ವಿಮಾನ ದುರಂತ ನಡೆದಿದ್ದು, ಊಟಕ್ಕೆ ಕುಳಿತಿದ್ದಂತಹ ಹಾಸ್ಟೆಲ್ ವಿದ್ಯಾರ್ಥಿಗಳಲ್ಲಿ ಕೂಡ ಗಂಭೀರ ಗಾಯಗಳಿಗೆ ತುತ್ತಾಗಿದ್ರು. ಈ ಎಲ್ಲಾ ಗಾಯಾಳುಗಳನ್ನ ಆಸ್ಪತ್ರೆಯಲ್ಲೇ ಖುದ್ದು ನರೇಂದ್ರ ಮೋದಿ ಅವರು ಭೇಟಿಯನ್ನ ಮಾಡಿದ್ದಾರೆ. ಒಂದು ಘಟನೆಗೆ ವಿಮಾನದಲ್ಲಿನ ತಾಂತ್ರಿಕ ದೋಷವೇ ಪ್ರಮುಖ ಕಾರಣ ಅಂತ ಹೇಳಲಾಗ್ತಾ ಇತ್ತು. ಬೋಯಿಂಗ್ 787-8 VTANB ಅಪಘಾತವು ಟೇಕ್ ಆಫ್ ಸಮಯದಲ್ಲಿ ಒಂದು ಸಣ್ಣ ತಾಂತ್ರಿಕ ಅಥವಾ ಕಾರ್ಯಾಚರಣೆಯ ದೋಷವು ಹೇಗೆ ದೊಡ್ಡ ವಾಯು ದುರಂತವಾಗಿ ಪರಿಣಮಿಸುತ್ತೆ ಎಂಬುದನ್ನು ನಾವು ಇಲ್ಲಿ ಗಮನಿಸಬಹುದು. ಅಪಘಾತದಲ್ಲಿ ಕ್ಯಾಪ್ಟನ್ ಸುಮಿತ್ ಸಬರ್ವಾಲ್ ಮತ್ತು ಮೊದಲ ಅಧಿಕಾರಿ ಕ್ಲೈವ್ ಕುಂದರ್ ಇವರು ಮೂಲತಃ ಮಂಗಳೂರಿನವರು ಅಂತ ತಿಳಿದು ಬಂದಿದ್ದು, ಇವರು ಕೂಡ ಸಾವನ್ನಪ್ಪಿದ್ದಾರೆ. ಇನ್ನು ಈ ಒಂದು ವಿಮಾನ ಟೇಕ್ ಆಫ್ ಆಗುವಂತಹ ಸಮಯದಲ್ಲಿ ಹವಾಮಾನ ಕೂಡ ಸಂಪೂರ್ಣವಾಗಿ ಸ್ಪಷ್ಟವಾಗಿತ್ತು. ಆದರೆ ಈ ಒಂದು ಅಪಘಾತದ ದೃಶ್ಯ ಏನಿದೆ ಅದು ಎಲ್ಲರನ್ನ ಕೂಡ ತಲ್ಲಣಗೊಳಿಸುವಂತಿದೆ. ಇಷ್ಟಲ್ಲದೆ ಈಗಾಗಲೇ ಅಪಘಾತವಾಗಿರುವಂತಹ ಸ್ಥಳದಲ್ಲಿನ ಪರಿಣಾಮವನ್ನ ನೋಡೋದಾದ್ರೆ ಎಲ್ಲರೂ ಕೂಡ ಸುಟ್ಟು ಬೂದಿಯಾಗಿದ್ದಾರೆ. ಒಟ್ಟಾರೆ ದೇಶದಲ್ಲಿ ಇಂತಹ ಘಟನೆಗಳು ಪದೇ ಪದೇ ಮರುಕಳಿಸುತ್ತಾ ಇದ್ದು, ಇನ್ನು ಮುಂದೆ ಇಂಥ ರೀತಿಯ ಘಟನೆಗಳು ನಡೆಯದಿರಲಿ ಎಂಬುದೇ ನಮ್ಮ ವಾಹಿನಿಯ ಆಶಯವಾಗಿದೆ. ವರದಿ ಸಂಗಮೇಶಂ ಪಬ್ಲಿಕ್ ನ್ಯೂಸ್ 6 ಚಾನೆಲ್, ವಿಜಯಪುರ. Ilmu di Zaki, pada kau tanya bawa Zaki.